ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ಇವತ್ತು ಈ ಬ್ರಹ್ಮಗಂಟು ಅಥವಾ ನಮ್ಮ ಮದುವೆ ದೇವಲೋಕದಲ್ಲೇ ಅಥವಾ ಬ್ರಹ್ಮನಿಂದನೇ ನಿಶ್ಚಯವಾಗಿರುತ್ತಾ, ಅವರು ಗಂಟಾಕಿ ಕಳಿಸಿರುವಂಥ ಹುಡುಗ ಹುಡುಗಿ ಜೊತೆನೇ ನಮ್ಮ ಮದುವೆ ಆಗುತ್ತಾ ಅನ್ನೋ ವಿಚಾರನ ಒಂದು ಕಥೆಯ ಮುಖಾಂತರ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾವು 1000 ಜನ ಹೇಳೋದನ್ನು ಕೇಳಿರ್ತೀವಿ. ಋಣ ಇತ್ತು, ಹುಡುಗನಿಗೆ ಮದುವೆ ಆಯಿತು, ಇನ್ನೂ ಋಣ ಕೂಡಿಲ್ಲ, ಅಥವಾ ಮದುವೆ ಆಗೋ ಋಣ ಇನ್ನೂ ಒದಗಿಲ್ಲ ಅಂತ ಹೇಳ್ತಿರ್ತಾರೆ. ಈ ಋಣ ಅಂದ್ರೇನು, ಅಥವಾ ಈ ಬಂಧನ ಅಂದ್ರೇನು, ಈ ಭಗವಂತ ಹಾಕೋ ಗಂಟು ನಿಜನೇನಾ ಅನ್ನೋ ವಿಚಾರನ ನಾನು ಒಂದು ಕಥೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬ್ರಹ್ಮಲೋಕದಲ್ಲಿ ಬ್ರಹ್ಮ ಇಂಥ ಹೆಣ್ಣಿಗೆ ಇಂಥ ಗಂಡು ಅಂತ ಸೃಷ್ಟಿ ಮಾಡಿ ಬರಿತಾ ಇರ್ತಾರೆ. ಈ ಹುಡುಗ ಈ ಹುಡುಗಿ ಜೊತೆನೇ ಮದುವೆ ಆಗಬೇಕು, ಈ ಹುಡುಗಿ ಈ ಹುಡುಗನ ಜೊತೆನೇ ಮದುವೆ ಆಗಬೇಕು ಅಂತ ಬರೆಯುವಂಥ ಸಂದರ್ಭದಲ್ಲಿ ಸರಸ್ವತಿ ದೇವಿ ಕೇಳ್ತಾರಂತೆ ಬ್ರಹ್ಮದೇವನಿಗೆ, ಅಲ್ಲ ಸ್ವಾಮಿ, ನೀವು ಈ ರೀತಿ ಬರಿತಾ ಕಲಿಸ್ತೀರಾ? ಭೂಮಿಗೆ ಹೋದಂಥ ಮನುಷ್ಯ ಅವನಿಗೆ ಸ್ವಂತ ಬುದ್ಧಿ ಇರುತ್ತೆ, ಸ್ವಂತ ಯೋಚನೆ ಇರುತ್ತೆ. ನೀವು ಬರದೇ ಕಳಿಸಿರುವಂಥ ಹುಡುಗ ಹುಡುಗಿ ಜೊತೆನೇ ಮದುವೆ ಆಗುತ್ತೆ ಅಂತ ಏನು ಸಾಕ್ಷಿ? ಅವ್ರ ಜೊತೆನೇ ಮದುವೆ ಆಗ್ತಾರೆ. ಅವ್ರ ಬುದ್ಧಿ ಬಂದಮೇಲೆ ಅವ್ರಿಗೆ ಇಷ್ಟ ಬಂದವ್ರ ಜೊತೆ ಮದುವೆ ಆಗ್ಬೋದು ಅಂತ ಕೇಳಿದಾಗ ಬ್ರಹ್ಮದೇವ ಹೇಳ್ತಾರೆ, ಇಲ್ಲ ದೇವಿ, ನಾನು ಯಾರಿಗೆ ಗಂಟನ್ನು ಹಾಕಿ ಕಳಿಸಿರ್ತೀನೋ ಅಥವಾ ಯಾರಿಗೇನೆ ಮದುವೆ ಆಗಬೇಕಂತ ನಾನು ಇಲ್ಲಿ ಬರೆದು ಕಳಿಸಿರ್ತೀನೋ ಅವ್ರ ಜೊತೆನೇ ಆ ಋಣದಲ್ಲೇ ಅವ್ರ ಮದುವೆ ಆಗುತ್ತೆ ಅಂತ ಹೇಳಿ ಬ್ರಹ್ಮದೇವ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಸರಸ್ವತಿ ದೇವಿ ಸುಮ್ಮನೆ ಆಗ್ತಾರೆ. ಇಲ್ಲಿ ಭೂಲೋಕದಲ್ಲಿ ಮಹಾರಾಜ ಇರ್ತಾನೆ. ಮಹಾರಾಜಂಗೆ ಒಬ್ಬಳು ಮಗಳಿರ್ತಾಳೆ, ರಾಜ್ಕುಮಾರಿ. ಆ ರಾಜ್ಕುಮಾರಿನ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಹಾರಾಜ ಇಡೀ ಪ್ರಪಂಚದಲ್ಲಿ ಯುವರಾಜ್ ಕುಮಾರನ್ನ ಹುಡುಕ್ತಾ ಇರ್ತಾರೆ. ನನ್ನ ಮಗಳನ್ನು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಹಾರಾಜ ಹುಡುಕ್ತಿರೋಂಥ ಸಂದರ್ಭದಲ್ಲಿ ಮಹಾರಾಣಿಗೆ ತನ್ನ ತಮ್ಮ ಇರ್ತಾನೆ. ತನ್ನ ಮಗಳನ್ನು ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಮಹಾರಾಣಿ ಆಸೆಯಾಗಿರುತ್ತೆ. ಯುವರಾಜ್ ಕುಮಾರಿಗೂ ಕೂಡ ತನ್ನ ಸೋದರ ಮಾವನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಆದರೆ ಮಹಾರಾಜ ಅದಕ್ಕೆ ಒಪ್ಪಿರಲ್ಲ. ಮಹಾರಾಣಿ ಹೋಗಿ ಕೇಳಿರ್ತಾರೆ, ನನ್ನ ತಮ್ಮಂಗೆ ಮದುವೆ ಮಾಡೋಣ, ಚೆನ್ನಾಗಿ ನೋಡ್ಕೊತಾನೆ ಅಂತ. ಆದರೆ ಮಹಾರಾಜನಿಗೆ ಇಷ್ಟ ಇರಲ್ಲ. ಅದರಿಂದ ಅವನು ಬೇರೆ ರಾಜ್ಯದ್ದು, ಬೇರೆ ದೇಶದ ಯುವರಾಜ್ ಕುಮಾರನ್ನ ಹುಡುಕ್ತಾ ಇರ್ತಾನೆ ತನ್ನ ಮಗಳನ್ನು ಮದುವೆ ಮಾಡಬೇಕು ಅಂತ. ಸರಿ ಆಯಿತು. ಇಲ್ಲಿ ಮಹಾರಾಜನ ಮನೆಯ ಮುಂದೆ ಒಬ್ಬ ಭಿಕ್ಷುಕ ಇರ್ತಾನೆ. ಅಲ್ಲಿ ಭಿಕ್ಷೆ ಬೇಡ್ಕೊಂಡ್ಬಂದು ಮಹಾರಾಜರ ಮನೆ ಮುಂದೆ ಇತ್ತು ಅಂದರೆ ಊಟ ಉಪಚಾರ ಎಲ್ಲ ಚೆನ್ನಾಗಿರುತ್ತೆ. ಅವ್ರು ಊಟ ಮಾಡಿ ಮಿಕ್ಕಿದ್ದೇನಿರುತ್ತೋ ಅದು ಊಟ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಮನೆ ಮುಂದೆ ಭಿಕ್ಷೆ ಬೇಡ್ಕೊಂಡು ಮಹಾರಾಜರ ಅರಮನೆ ಮುಂದೆ ಒಬ್ಬ ಭಿಕ್ಷುಕ ಇರ್ತಾನೆ. ಸರಿ, ಇದನ್ನು ನೋಡಿದಂತೆ ಸರಸ್ವತಿ ದೇವಿ ಬ್ರಹ್ಮದೇವನ್ ಕೇಳ್ತಾರೆ, ಸ್ವಾಮಿ, ಮಹಾರಾಜ ತನ್ನ ಮಗಳನ್ನು ಒಳ್ಳೆ ಯುವರಾಜ್ ಕುಮಾರಂಗೆ ಕೊಟ್ಟು ಮದುವೆ ಮಾಡಬೇಕು, ಒಳ್ಳೆ ಕಡೆ ಸಂಬಂಧ ಹುಡುಕಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಮಹಾರಾಣಿಗೆ ತನ್ನ ತಮ್ಮನಿಗೆ ಮದುವೆ ಮಾಡಬೇಕು, ಮತ್ತು ಆ ರಾಜ್ಕುಮಾರಿಗೂ ಕೂಡ ತನ್ನ ಸೋದರ ಮಾವನ್ನೇ ಮದುವೆ ಆಗಬೇಕು ಅಂತ ಆಸೆ ಇದೆಯಲ್ಲ. ಈಗ ಮಹಾರಾಜನ ಯೋಚನೆ ಮುಖಾಂತರ ಬೇರೆ ಯುವರಾಜ್ ಕುಮಾರಂಗೆ ಮದುವೆ ಆಗುತ್ತೋ, ಅಥವಾ ಮಹಾರಾಣಿ ಇಷ್ಟಪಟ್ಟಂತೆ ರಾಜ್ಕುಮಾರಿ ಇಷ್ಟಪಟ್ಟಂತೆ ತನ್ನ ಸೋದರ ಮಾವನ ಜೊತೆ ಮದುವೆ ಆಗುತ್ತಾ? ಇದು ನೀವು ಗಂಟು ಹಾಕಿ ಕಳಿಸಿದ್ರಲ್ಲ, ನನಗೆ ತಿಳಿಸಿ. ನನಗೆ ಕುತೂಹಲ ಇದೆ, ಅವರಿಬ್ಬರಲ್ಲಿ ಯಾರ ಮಾತನ್ನು ಹಿಡಿದು ಮದುವೆ ಆಗುತ್ತೆ? ಮಹಾರಾಣಿ ತಮ್ಮನ ಮದುವೆ ಆಗುತ್ತಾ ಅಥವಾ ರಾಜ್ಕುಮಾರ ಹುಡುಕುವಂಥ ಹುಡುಗನ ಮದುವೆ ಆಗುತ್ತಾ ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವ ಹೇಳ್ತಾರೆ, ಮಹಾರಾಣಿ ದೇವಿ ಸರಸ್ವತಿ, ಆ ಅರಮನೆಯ ಹೊರಗಡೆ ಒಬ್ಬ ಭಿಕ್ಷುಕ ಇದನ್ನು ನೋಡು ಅಂತ. ಸರಸ್ವತಿ ದೇವಿ ನೋಡ್ತಾರೆ, ಹೌದು ಸ್ವಾಮಿ, ಆ ಭಿಕ್ಷುಕನ ಜೊತೆ ಈ ಯುವರಾಣಿ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಬ್ರಹ್ಮದೇವ. ಅದನ್ನು ಕೇಳಿದಂತೆ ಸರಸ್ವತಿ ದೇವಿ ನಕ್ಕೊಂಡು, ಇಲ್ಲ ಸ್ವಾಮಿ, ನಾನಿದನ್ನು ನಂಬಲ್ಲ. ಯಾಕಂದರೆ ಮಹಾರಾಜ ಆಗಿ ತನ್ನ ಮಗಳನ್ನು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಯುವರಾಜರನ್ನು ಹುಡುಕ್ತಿದ್ದಾರೆ. ಅದು ಬಿಟ್ಟು ಮಹಾರಾಣಿಗೆ ತನ್ನ ತಮ್ಮನ್ನೇ ಕೊಟ್ಟು ಮದುವೆ ಮಾಡಬೇಕು ಅಂತಲೂ ಇದೆ, ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಈ ಭಿಕ್ಷುಕನ ಜೊತೆ ಮದುವೆ ಹೇಗಾಗತ್ತೆ ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವ ಹೇಳ್ತಾರೆ, ಕಾದು ನೋಡು ಸರಸ್ವತಿ ದೇವಿ, ಆ ಭಿಕ್ಷುಕನ ಜೊತೆನೇ ಯುವರಾಣಿ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಸರಸ್ವತಿ ದೇವಿ ಸುಮ್ಮನೆ ಆಗ್ತಾರೆ. ಮುಂದೆ ಏನಾಗುತ್ತೆ ನೋಡೋಣ ಅಂತೇಳಿ
ಈ ಕಡೆ ಮಹಾರಾಜ ಎಲ್ಲ ದೇಶಗಳಿಗೂ ಎಲ್ಲ ರಾಜ್ಯಗಳಿಗೂ ಆಹ್ವಾನ ಗಳಿಸ್ತಾನೆ. ಸ್ವಯಂವರನ ಏರ್ಪಡಿಸಿರ್ತಾರೆ. ಸ್ವಯಂವರಕ್ಕೆ ಎಲ್ಲ ರಾಜ್ಕುಮಾರರು ಪಾಲ್ಗೊಳ್ಬೇಕು ಅಂತೇಳಿ ಆಹ್ವಾನ ಪತ್ರಿಕೆ ಕಳಿಸಿರ್ತಾರೆ. ಸ್ವಯಂವರ ಇನ್ನೇನು ಹತ್ರ ಬಂತು. ಸ್ವಯಂವರ ದಿನವೂ ಕೂಡ ಬರುತ್ತೆ. ಆ ದಿನ ಮಹಾರಾಜರ ಅರಮನೆ ಹೊರಗಡೆ ಬಂದು ನೋಡೋವಾಗ ಭಿಕ್ಷುಕ ಅಲ್ಲಿ ಕೂತಿರ್ತಾನಲ್ವ, ಆ ಭಿಕ್ಷುಕ ಕೂತಿರೋನ್ನ ನೋಡಿ ಯುವರಾಜ್ಕುಮಾರು ಸ್ವಯಂವರಕ್ಕೆ ಬರ್ತಾರೆ. ಇವನು ಯಾಕೆ ಇಲ್ಲಿ ಕೂತಿದ್ದಾನೆ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ತನ್ನ ಸೇವಕರನ್ನು ಕರೆದ್ಬಿಟ್ಟು ಈ ಭಿಕ್ಷುಕನ್ನ ಎಲ್ಲಾದರೂ ಹೊರಗಡೆ ದೂರ ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಸರಿ ಆಯಿತು ಅಂತ ಹೇಳಿ ಇವ್ರೇನು ಮಾಡ್ತಾರೆ, ಪಕ್ಕದ ಬೀದಿಗೆ ಭಿಕ್ಷುಕನ್ನ ಬಿಟ್ಟು ಬರ್ತಾರೆ. ಆದರೆ ಅವನೇನು ಮಾಡ್ತಾನೆ, ಮತ್ತೂ ಬಂದು ಅರಮನೆ ಬಾಗ್ಲ ಹತ್ರನೇ ಕೂತ್ಕೊತಾನೆ. ಸರಿ ಆಯಿತು, ಮತ್ತೆ ಮಹಾರಾಜ ಕರೆದು ಇಲ್ಲ ಇವನ್ನ ಎಲ್ಲಾದರೂ ಮತ್ತೆ ತಿರುಗಿ ಬರದೇ ಇರೋಂಥ ಜಾಗಕ್ಕೆ ಇವನ್ನ ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸೇವಕರು ಅವನ್ನ ಕರ್ಕೊಂಡೋಗಿ ಒಂದು ದ್ವೀಪದಲ್ಲಿ ಬಿಡ್ತಾರೆ. ದ್ವೀಪ ಅಂದರೆ ಅವ್ನ ಸುತ್ತ ಈಜು ಬರಲ್ಲ, ಅವನಿಗೆ ಸುತ್ತ ನೀರಿದೆ, ಮಧ್ಯ ಭೂಮಿ ಇದೆ, ಅಲ್ಲಿ ಬಿಟ್ಟು ಬರ್ತಾರೆ. ಹಿಂಗಿದ್ರು ಅವನು ಮತ್ತು ವಾಪಸ್ ಬರಲ್ಲ ಅಂತೇಳಿ ಅವನ್ನ ಒಂದು ದ್ವೀಪದಲ್ಲಿ ಇಟ್ಟು ಬರ್ತಾರೆ. ಸರಿ ಆಯಿತು, ಇಲ್ಲಿ ಎಲ್ಲ ಸ್ವಯಂವರಕ್ಕೆ ತಯಾರಿ ನಡೀತಿರುತ್ತೆ. ಮಹಾರಾಣಿಗೆ ತನ್ನ ತಮ್ಮನ ಬಿಟ್ಟು ಬೇರೆಯವ್ರ ಜೊತೆ ಮದುವೆ ಮಾಡಬೇಕು ಅನ್ನೋ ಯೋಚನೆಯೂ ಕೂಡ ಇರಲ್ಲ, ಮದುವೆಗೂ ಒಪ್ಕೊಂಡು ಇರಲ್ಲ, ಯುವರಾಣಿನೂ ಕೂಡ ಒಪ್ಪಿರಲ್ಲ. ಸರಿ ಇನ್ನೇನು ಮಾಡೋದು, ಎಲ್ಲ ಸ್ವಯಂವರಕ್ಕೆ ಸಿದ್ಧ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಹಾರಾಣಿ ಒಂದು ಉಪಾಯ ಮಾಡ್ತಾರೆ. ಏನಪ್ಪ ಅಂತ ಅಂದರೆ, ಒಂದು ಪೆಟ್ಟಿಗೆನ ತಗೊಬಂದು ಅದರಲ್ಲಿ ಯುವರಾಣಿನ ಕೂತ್ಕೊಳ್ಳೋಕೆ ಹೇಳ್ತಾರೆ. ಅದರೊಳಗಡೆ ಕೂತ್ಕೊಂಡು ಒಂದು ಹೂವಿನ ಹಾರ ಕೊಡ್ತಾರೆ. ಈ ಹೂವಿನ ಹಾರನ ನಾನು ಈ ಪೆಟ್ಟಿಗೆನ ನನ್ನ ತಂದೆ ಮನೆಗೆ ಸಾಗಿಸ್ತೀನಿ, ನೀನು ಈ ಹೂವಿನ ಹಾರನ ನನ್ನ ತಮ್ಮನ ಕೊರಳಿಗೆ ಹಾಕು. ನನ್ನ ತಮ್ಮ ಅಂದರೆ ಈ ಪೆಟ್ಟಿಗೆ ನನ್ನ ತಂದೆ ಮನೆಗೆ ಸೇರಿದ ಮೇಲೆ ನನ್ನ ತಮ್ಮನಿಗೇನೆ ನಾನು ಆ ಪೆಟ್ಟಿಗೆ ತೆಗಿಬೇಕು ಅಂತ ಹೇಳಿ ಕಳಿಸ್ತೀನಿ. ನನ್ನ ತಮ್ಮನೇ ಪೆಟ್ಟಿಗೆ ತೆಗಿತಾನೆ. ನನ್ನ ತಮ್ಮ ಪೆಟ್ಟಿಗೆ ತೆಗೆದಾಗ ನೀನು ಅವನ ಕೊರಳಿಗೆ ಹೂವಿನ ಹಾರ ಹಾಕು, ಮದುವೆ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯುವರಾಣಿನ ಆ ಪೆಟ್ಟಿಗೆ ಒಳಗಡೆ ಕೂರಿಸ್ಬಿಟ್ಟು ಹೂವಿನ ಹಾರನೂ ಕೊಟ್ಟು ಅದರೊಳಗಡೆ ಕೂರಿಸಿ ಸೇವಕರನ್ನು ಕರೆದು ಇದನ್ನು ನನ್ನ ತಂದೆ ಮನೆಗೆ ಸಾಗಿಸಿ ಮತ್ತು ನನ್ನ ತಮ್ಮನೇ ಈ ಪೆಟ್ಟಿಗೆ ತೆಗಿಬೇಕು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಆ ಪೆಟ್ಟಿಗೆನ ಸೇವಕರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಸೇವಕರು ಅರಮನೆಯಿಂದ ಹೊರಗಡೆ ಬಂದು ಆ ಪೆಟ್ಟಿಗೆ ತೊಗೊಂಡು ಹೋಗೋಂಥ ಸಂದರ್ಭದಲ್ಲಿ ಮಹಾರಾಜ ಆ ಪೆಟ್ಟಿಗೆನ ನೋಡ್ತಾರೆ. ನೋಡ್ಬಿಟ್ಟು ಸೇವಕರಿಗೆ ಕೇಳ್ತಾರೆ, ಏನದು ಪೆಟ್ಟಿಗೆ ಎಲ್ಲಿಗೆ ತೊಗೊಂಡು ಹೋಗ್ತಿದ್ದೀರಾ, ಏನಿದೆ ಅದರಲ್ಲಿ ಅಂತ. ಆಗ ಮಹಾರಾಣಿ ಹೇಳ್ತಾರೆ, ಸ್ವಾಮಿ ಇವತ್ತು ಸ್ವಯಂವರ ಇರೋದ್ರಿಂದ ತನ್ನ ಅಪ್ಪನ ಮನೆಗೆ ಸ್ವಲ್ಪ ಹಣ್ಣು ಹಂಪಲು ಅದು ದವಸ ಧಾನ್ಯನ ಕೊಡಬೇಕಾಗಿತ್ತಲ್ಲ, ಅದನ್ನು ಪೆಟ್ಟಿಗೆಲಿ ಹಾಕಿ ಕಳಿಸ್ತಿದ್ದೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತೇಳಿ ಮಹಾರಾಜ ಒಪ್ಕೊತಾರೆ. ಸರಿ ತೊಗೊಂಡು ಹೋಗ್ತಿರ್ತಾರೆ. ಇವರು ಮಧ್ಯದಾರಿಗೆ ಹೋಗುವಾಗ ಈ ಮಹಾರಾಣಿ ಹಣ್ಣು ಹಂಪಲು ಮತ್ತು ದವಸ ಧಾನ್ಯ ಅಂತ ಹೇಳೋದನ್ನು ಮೇಲ್ಗಡೆ ಒಂದು ಗರುಡ ಹಾರಾಡ್ತಾ ಇರುತ್ತಂತೆ. ಹಾರಾಡ್ತಿರುವಂಥ ಗರುಡ ಕೇಳಿಸ್ಕೊಳುತ್ತೆ ಅದರೊಳಗಡೆ ಹಣ್ಣು ಹಂಪಲು ಇದೆ ಅಂತ ಹೇಳ್ಬಿಟ್ಟು. ಅದೇನು ಮಾಡುತ್ತೆ, ಇವರು ಅರ್ಧ ದಾರಿಗೆ ಹೋಗೋ ಸಂದರ್ಭದಲ್ಲಿ ಆ ಪೆಟ್ಟಿಗೆನ ತನ್ನ ಕಾಲಲ್ಲಿ ಎತ್ಕೊಂಡು ಹೊರಟೋಗುತ್ತೆ. ಆ ಪೆಟ್ಟಿಗೆನ ಎತ್ಕೊಂಡು ಹೊರಟೋಗಿ ಈ ಭಿಕ್ಷುಕ ಇದ್ದಂಥ ದ್ವೀಪದಲ್ಲಿ ತೊಗೊಂಬಂದು ಆ ಪೆಟ್ಟಿಗೆನ ಇಡುತ್ತೆ. ಇಟ್ಟು ಆ ಪೆಟ್ಟಿಗೆನ ತೆಗಿಯೋಕ್ಕಾಗಲ್ಲ ಆ ಗರುಡ ಕೈಲಿ. ತೆಗಿಯೋಕ್ಕಾಗಲಿಲ್ಲ, ಅದು ಸಾಕಷ್ಟು ಪ್ರಯತ್ನ ಮಾಡುತ್ತೆ, ತೆಗಿಯೋಕ್ಕಾಗಲಿಲ್ಲ ಅಂತೇಳಿ ಆ ಜಾಗನ ಬಿಟ್ಟು ಅಲ್ಲಿಂದ ಹೊರಡುತ್ತೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಭಿಕ್ಷುಕ, ಯಾಕಂದರೆ ಆ ದ್ವೀಪದಲ್ಲೇ ಇದ್ದಿದ್ದು ಅವನು, ಪೆಟ್ಟಿಗೆ ಏನು ಅಂತೇಳಿ ನೋಡೋಣ ಅಂತೇಳಿ ಅವನೇನು ಮಾಡ್ತಾನೆ, ಆ ಪೆಟ್ಟಿಗೆ ತೆಗಿತಾನೆ. ತೆಗೆದಾಗ ಒಳಗಡೆ ರಾಜ್ಕುಮಾರಿಗೆ ಮಹಾರಾಣಿ ಹೇಳಿರ್ತಾರೆ, ಪೆಟ್ಟಿಗೆ ನನ್ನ ತಮ್ಮನೇ ತೆಗಿಯೋದು, ಪೆಟ್ಟಿಗೆ ತೆಗೆದ ತಕ್ಷಣ ನೀನು ಅವನ ಕೊರಳಿಗೆ ಹೂವಿನ ಹಾರ ಹಾಕು ಅಂತ. ಯುವರಾಣಿ ಯೋಚನೆನೂ ಮಾಡ್ದೇನೆ ಪೆಟ್ಟಿಗೆ ತೆಗೆದ ತಕ್ಷಣ ಆ ಭಿಕ್ಷುಕನ ಕೊರಳಿಗೆ ಹೂವಿನ ಹಾರ ಹಾಕ್ಬಿಡ್ತಾರೆ. ಹಾಕಿದಾಗ ಅವ್ರ ಮದುವೆ ಆಗುತ್ತೆ. ಆಗ ಸರಸ್ವತಿ ದೇವಿ ಬ್ರಹ್ಮದೇವಿಗೆ ಹೇಳ್ತಾರೆ, ಹೌದು ಸ್ವಾಮಿ, ನೀವು ಹಾಕಿರೋ ಗಂಟಿನ ಪ್ರಕಾರನೇ ಆ ಯುವರಾಣಿಗೂ ಆ ಭಿಕ್ಷುಕನಿಗೂ ಮದುವೆ ಆಯಿತು ಅಂತ. ಹೀಗೆ ಸ್ನೇಹಿತರೆ, ನಮ್ಮ ಮದುವೆ ಯಾರೊಂದಿಗೆ ಆಗಬೇಕು ಅಂತೇಳಿ ಆ ಬ್ರಹ್ಮ ಮೊದಲೇ ಬರೆದು ಕಲಿಸಿರ್ತಾರೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಹಾಗೆ ನಮ್ಮ ಮದುವೆ ಯಾವ ಹುಡುಗ ಅಥವಾ ಯಾವ ಹುಡುಗಿ ಜೊತೆ ಆಗಬೇಕು ಅನ್ನೋದು ನಮ್ಮ ಪೂರ್ವಜನ್ಮದಲ್ಲೇ ಬಂಧನ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮದುವೆ ಆದಮೇಲೆ ನಾವು ನಮಗೆ ಸಿಕ್ಕಂತಹ ಜೋಡಿಯ ಜೊತೆ ನಮ್ಮ ಜೀವನವನ್ನು ಹೇಗೆ ನಡೆಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವು ಮದುವೆ ಆದಮೇಲೆ ನಾನು ನಿನ್ನ ಜೊತೆ ಆಗಬಾರ್ದಿತ್ತು, ನನಗೆ ಆ ಹುಡುಗ ನೋಡೋಕ್ಕೆ ಬಂದಿದ್ದ, ನನಗೆ ಈ ಹುಡುಗಿ ನೋಡೋಕ್ಕೆ ಬಂದಿದ್ದು, ನಿನ್ನ ಜೊತೆ ಮದುವೆ ಆದೆ,
ಅದೆಲ್ಲ ಜೀವನ. ನಾವು ಮದುವೆ ಆದಮೇಲೆ ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸ್ಕೊತೀವಿ. ಮೇಲಿಂದ ಬ್ರಹ್ಮ ಗಂಟು ಹಾಕಿದ್ದು ನೀವಿಬ್ಬರು ಜೀವನ ಪೂರ್ತಿ ಜೊತೇಲಿ ಇರಲೇಬೇಕಾಗತ್ತೆ. ಈ ಇರುವಂತಹ ಸಂದರ್ಭದಲ್ಲಿ ನೀವು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊತೀರಾ, ಯಾವ ರೀತಿ ಜೀವನ ನಡೆಸ್ಕೊತೀರಾ, ಅದ್ರ ಮೇಲೇ ನಿಂತಿರುತ್ತೆ ಸ್ನೇಹಿತರೆ. ಹೀಗೆ ನಮ್ಮ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅನ್ನೋದು ನಿಜ. ನಮ್ಮ ಮದುವೆ ಯಾರೊಟ್ಟಿಗೆ ಆಗಬೇಕು ಅನ್ನೋದು ಆ ಬ್ರಹ್ಮ ಬರೆದು ಕಳಿಸಿರ್ತಾನೆ ಅನ್ನೋದು ನಿಜ. ಹೀಗೆ ನಮ್ಮ ಜೀವನದಲ್ಲಿ ಬಂದಂತಹ ಸಂಗಾತಿನ ನಾವು ಜೀವನದಲ್ಲಿ ಯಾವ ರೀತಿ ನೋಡ್ಕೋದು, ನಮ್ಮ ಜೀವನನ ಯಾವ ರೀತಿ ನಡೆಸ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಸಿಕ್ಕಂಥ ಸಂಗಾತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಜೀವನವನ್ನು ಚೆನ್ನಾಗಿ ನಡೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಶುಭ ದಿನ. ನಮಸ್ಕಾರ ಸ್ನೇಹಿತರೆ. ನನ್ನ ಯೂಟ್ಯೂಬ್